ಹಾಯ್ ಎಲ್ರಿಗೂ ನಮಸ್ಕಾರಗಳು. ಎಸ್ ಸಿ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ. ಇವತ್ತು ನೋಡಿ ಒಂದು ಟೆಂಡರ್ ಚಿಕನ್ ನಾನು ಮಾಡಿದ್ದೇನೆ. ಇದು ಆನಿಯನ್ ವಿತ್ ಕ್ಯಾಶ್ನಟ್ ಟೆಂಡರ್ ಚಿಕನ್. ತುಂಬ ಸೂಪರಾಗಿರುವ ಟೇಸ್ಟ್. ಇದು ಚಪಾತಿ, ದೋಸೆ, ಆಮೇಲೆ ರೊಟ್ಟಿ, ರಸಮ್ ಅನ್ನಕ್ಕೆ ಎಲ್ಲದಕ್ಕೊಂದು ಒಳ್ಳೆಯ ಕಾಂಬಿನೇಷನ್. ತುಂಬ ಹಾಗೆ 1/4 kg ಅರ್ಧ kg ಗೋಡಂಬಿ ಹಾಕಬೇಕು ಅಂತ ಇಲ್ಲ, ಒಂದು 10-15 ಗೋಡಂಬಿ ಹಾಕಿದರೆ ಸಾಕು. ಇದನ್ನು ಹೇಗೆ ಸುಲಭವಾಗಿ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ನಿಮಗೆ. ಇದು ಆದಷ್ಟು ಟೆಂಡರ್ ಚಿಕನಲ್ಲಿ ಮಾಡಿದರೆ ಇನ್ನಷ್ಟು ಬೇಗ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ನಾವು ನೋಡಿಕೊಂಡು ಬರುವ ನಮ್ಮ ಆನಿಯನ್ ವಿತ್ ಕ್ಯಾಶ್ನಟ್ ಚಿಕನ್ ಹೇಗೆ ಮಾಡೋದು ಅಂತ. ಇಲ್ಲಿ ಈಗ ಒಂದು ಅರ್ಧ ಕಿಲೋ ಸ್ಕಿನ್ ಚಿಕನ್, ತೊಳೆದಿರೋ ಚಿಕನ್, ಒಂದು ಸ್ವಲ್ಪ ಗೋಡಂಬಿ ಬೀಜ, ಹಾಗೆ ಒಂದೆರಡು ನೀರುಳ್ಳಿ ಮತ್ತು ಟೊಮೆಟೊ, 4 ಹಸಿಮೆಣಸಿನಕಾಯಿ. ಇವಾಗ ಇದೆಲ್ಲ ತೊಳೆದಿದ್ದೀನಿ. ಇದನ್ನು ಸರಿಯಾಗಿ ಕಟ್ ಮಾಡುವ ನಾವು. ಇದು ಪೇಸ್ಟ್ ಮಾಡಲಿಕ್ಕೆ, ಹಾಗಾಗಿ ನಾವು ಚಿಕ್ಕದಾಗಿ ಕಟ್ ಮಾಡಿದ್ರು ನಡೆಯುತ್ತೆ, ದೊಡ್ಡದಾಗಿ ಕಟ್ ಮಾಡಿದರೂ ನಡೆಯುತ್ತೆ. ತುಂಬ ದೊಡ್ಡದಲ್ಲ, ಒಂದು ಮೀಡಿಯಮ್, ಯಾಕಂದರೆ ಮಿಕ್ಸಿ ಎಲ್ಲ ತಿರುಗಬೇಕಲ್ವ. ಹಾಗೆ ಇದನ್ನು ಫ್ರೈ ಮಾಡಲಿಕ್ಕಿದೆ. ಅನಂತರದಲ್ಲಿ ನಾವು ರುಬ್ಬೋದು. ಜಾಸ್ತಿ ಖಾರ ಮಾಡಬಾರ್ದು, ಹಾಗಂತ ಕಮ್ಮಿ ಖಾರನೂ ಇರಬಾರ್ದು. ಇದನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಬರುವ. ಇದನ್ನು ಫ್ರೈ ಮಾಡುವ. ಇವಾಗ ಇಷ್ಟು ಫ್ರೈ ಆಗಿ ಸಾಕು. ಇನ್ನು ಪೂರ್ತಿ ಆರಿದ ನಂತರ ಇದನ್ನು ಪೇಸ್ಟ್ ಮಾಡಬೇಕು. ಇವಾಗ ನೋಡಿ ಪೇಸ್ಟ್ ಮಾಡಿದಾಯಿತು. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಕೊನೆಗೆ ಒಂದು ಸ್ವಲ್ಪ, ಒಂದು 1/4 ಲೋಟಷ್ಟೇ ನೀರು ಹಾಕಿ, ಇದೊಂಥರ ಗ್ರೇವಿ ಥರ ಬೇಕಲ್ವ, ಹಾಗಾಗಿ ಜಾಸ್ತಿ ನೀರು ಹಾಕಬೇಡಿ. ನೋಡಿ ಈ ಥರ ಬರಬೇಕು. ಒಂದು ಚಿಕ್ಕ ನೀರುಳ್ಳಿ, ಹಾಗೆ 5-6 ಬೆಳ್ಳುಳ್ಳಿ ಹೆಸರು, ಆಮೇಲೆ 1 ಅಂಗುಲ ಶುಂಠಿ. 1 ಅಂಗುಲ ಶುಂಠಿ ಅಂದರೆ ಎಷ್ಟು ಗೊತ್ತಲ್ವ ನಿಮಗೆ, ನಮ್ಮ ಕಿರುಳು ಬೆರಳಿಗಿಂತ ಒಂಚೂರು ಚಿಕ್ಕದು. ಚಿಕ್ಕದಾಗಿ ಕಟ್ ಮಾಡಿ ನನಗೆ ಮತ್ತೆ ಫ್ರೈ ಮಾಡಬೇಕು. ಜಾಸ್ತಿ ಈರುಳ್ಳಿ ಹಾಕಲಿಕ್ಕೆ ಹೋಗಬೇಡಿ. ಆಲ್ರೆಡಿ ನಾವು ಈರುಳ್ಳಿನ ಫ್ರೈ ಮಾಡಿ ರುಬ್ಬಿದೆಯಲ್ವ. ಶುಂಠಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ. ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿದೊಂದು 6 ಎಸಳೆ ತಗೊಂಡಿದ್ದು. ಈಗ ಇದನ್ನು ಫ್ರೈ ಮಾಡಬೇಕು. ಮೊದಲು 1 ಅಥವಾ 1/4 ಸ್ಪೂನಷ್ಟು ಎಣ್ಣೆ ಹಾಕುವ. ಹಾಗೆ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡುವ. ಈಗ ನಾವು ರುಬ್ಬಿ ಇಟ್ಟಿರುವ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಇದೆಯಲ್ವ, ಇದನ್ನು ಹಾಕ್ತೇವೆ. ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿಟ್ಟು. ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡುವ. ಆಮೇಲೆ ನಾವು ನೋಡಿ ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ 3/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿದೆ, ಅಥವಾ ಅರಿಶಿನ ಪುಡಿ. ಇಲ್ಲ ನಾನು 3/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ. ನಾನು ಕಾಶ್ಮೀರ್ ಚಿಲ್ಲಿ ಹಾಕಿದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಇದೆ ನಮ್ಮ ಚಿಲ್ಲಿ ಪೌಡರ್. ಇದರ ಹಸಿ ವಾಸನೆಲ್ಲ ಹೋಗಲಿ. ಈಗ ತೊಳೆದಿಟ್ಟ ಚಿಕನ್ನ ಹಾಕಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಮುಚ್ಚಳವನ್ನು ಕೂಡ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಅದಲ್ಲೇ ಬೇಯ್ತಾ ಇರಲಿ. ಈಗ ನಾವು ತೆಗೆದಿಟ್ಟ ಗೋಡಂಬಿನ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಇದನ್ನು ಪೇಸ್ಟ್ ಮಾಡಿ ಬರಬೇಕು ಈಗ ಕೊನೆಯಲ್ಲಿ ಹಾಕಲಿಕ್ಕೆ. ನೋಡಿ, ಕ್ಯಾಶ್ನಟ್ಟದು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಚೂರು ನೀರು ಹಾಕುವ, ಕ್ಯಾಶ್ನಟ್ ಕಾಸ್ಟ್ಲಿ ಅಲ್ವಾ. ಈ ಥರ ಪೇಸ್ಟ್ ಮಾಡಿದ್ದೇನೆ. ನೋಡು, ಈಗ ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ, ಅದಕ್ಕೆ ನಾನು ಜಾಸ್ತಿ ನೀರು ಹಾಕಲಿಲ್ಲ. ಇದ್ದು ಸ್ಕಿನ್ ಅಲ್ವ, ಇದ್ದು ಸ್ಕಿನ್ ಆಗುವಾಗ ನೀರು ಬಿಡುತ್ತೆ. ಈಗ ಇಷ್ಟು ನೀರು ಬೇಕು ನಮಗೆ, ಇನ್ನೊಂದು 5 ನಿಮಿಷ ಬೇಯಲಿ ಹಾಗೆ. ಈಗ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ಜ್ಯೂಸ್ ಹಾಕೋಣ. ಈಗ ನಮ್ಮ ಕ್ಯಾಶ್ನಟದು ಪೇಸ್ಟ್ ಹಾಕುವಾಗ ಸ್ವಲ್ಪ ತಿಕ್ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ಯಾಶ್ನಟ್ ಅಲ್ವಾ. ಹಾಗೆ ಎಲ್ಲರೂ ಕೂಡ ಮಾಡಬೇಕು ಇದನ್ನೆಲ್ಲ ನೋಡಿ. ನೀವು ಹಾಗೆ ನೋಡಿ ಬಿಡೋದಲ್ಲ. ಇದನ್ನು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಮುಚ್ಚಳೆಲ್ಲ ಓಪನ್ ಮಾಡಿ ಬಿಡಬೇಕು, ಮತ್ತೆ ನೀರಾಗಬಾರ್ದು. ಇದು ಒಂದೆರಡು ಸಲ 2 ಕುದಿ ಬಂದರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ನಮ್ಮ ಕ್ಯಾಶ್ನಟ್ ವಿತ್ ಆನಿಯನ್ ಚಿಕನ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿದು. ಖಂಡಿತವಾಗಿ ನೀವು ಇದನ್ನು ಸುಲಭ ಇದೆ, ಮನೆಯಲ್ಲಿ ಮಾಡಿ ನೋಡಲೇಬೇಕು. ನೋಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತಷ್ಟು ಒಳ್ಳೆ ವೀಡಿಯೋಂದಿಗೆ ನಾನು ಬರ್ತೇನೆ. ಹಾಗೆ ಪಟಪಟ ಅಂತ ಕ್ವಿಕ್ಕಾಗಿ ಮಾಡಿರುವ ನಮ್ಮ ಆನಿಯನ್ ಕ್ಯಾಶ್ನಟ್ ಟೆಂಡರ್ ಚಿಕನ್ ರೆಡಿಯಾಗಿದೆ. ನೋಡಿ, ಎಂಥ ಸೂಪರ್ ಗ್ರೇವಿ ಆಗಿದೆ ಅಲ್ವಾ. ಹಾಗೆ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲವೂ ಇರಲಿ. ಮತ್ತಷ್ಟು ಒಳ್ಳೆಯ ಅಡುಗೆಯೊಂದಿಗೆ ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ನಮಸ್ಕಾರ.